ಪರಿಷತ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವಂತಹ ಲಿಂಗರಾಜ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಪರಿಷತ್ಗೆ ಆಯ್ಕೆಯಾಗಿರುವಂಥದ್ದು ನೀವು ಏನು ಹೇಳ್ತೀರಿ? ಇದು ಒಬ್ಬ ಕಾರ್ಯಕರ್ತನಿಗೆ ಪಕ್ಷ ಗೌರವಿಸಿದ್ದು ಸಂತೋಷ ತಂದಿದೆ. ಕಳೆದ 37 ವರ್ಷಗಳಿಂದ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಹಲವಾರು ಬಾರಿ ನನ್ನ ಹೆಸರು ಕೊನೆಗಳಿಗೆಯಲ್ಲಿ ಮಿಸ್ ಆಗಿತ್ತು. ಬಟ್ ಇವತ್ತು ಆ ಒಂದು ಸಂದರ್ಭ, ಸಂತಸದ ಸಂದರ್ಭ ಬಂದಿದೆ. ಪಕ್ಷ ನಮ್ಮನ್ನು ಗುರುತಿಸಿದೆ. ಹೀಗಾಗಿ ಒಂದು ಉತ್ತಮ ನಿರ್ಧಾರವನ್ನು ಪಕ್ಷದ ಎಲ್ಲ ನಮ್ಮ ನಾಯಕರು ಕೈಗೊಂಡಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇಲ್ಲಿವರೆಗೆ ನಾನು ಸಂಘಟನೆ ಕೆಲಸ ಮಾಡಿದ್ದೀನಿ. ಮುಂದೆಯೂ ಕೂಡ ಸಂಘಟನೆಯ ಜೊತೆಗೆ ಜನಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಏನು ಪಕ್ಷ ಕೊಟ್ಟಿದೆ, ಅದು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಕಳೆದ ಬಾರಿ ಮಿಸ್ ಆಗಿದ್ದಕ್ಕೆ ಅಸಮಾಧಾನವನ್ನು ಹೊರಹಾಕಿ ಶಿಸ್ತು ಸಮಿತಿಗೆ ರಾಜೀನಾಮೆಯನ್ನು ಸಹ ಕೊಟ್ಟಿದ್ದೀರಿ. ಇವಾಗ ಪರಿಷತ್ಗೆ ಆಯ್ಕೆ ಆಗಿರುವಂಥದ್ದು ಖಂಡಿತ ಆವಾಗ ಒಂದು ಸ್ವಲ್ಪ ನೋವಿತ್ತು. ಆ ನೋವಿನಲ್ಲಿ ನಮ್ಮೆಲ್ಲ ಹಿತೈಷಿಗಳು, ಕಾರ್ಯಕರ್ತರ ಒಂದು ಒತ್ತಡದಿಂದ ಎಲ್ಲೋ ಒಂದು ಕಡೆ ನಾನು ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು. ಯಾಕಂದರೆ ಇಷ್ಟು ದಿನ ನಾನು ತಾಳ್ಮೆಯಿಂದ ಇದ್ದೆ. ಅಲ್ಲಿ ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ಒಂದು ಎಕ್ಸ್ಪ್ರೆಸ್ ಮಾಡಿದ್ದೆ. ಆದರೆ ಪಕ್ಷಕ್ಕೆ ನಾನು ರಾಜೀನಾಮೆ ಕೊಟ್ಟಿರಲಿಲ್ಲ. ಪಕ್ಷದ ಮೇಲೆ ನನಗೆ ವಿಶ್ವಾಸ ಇತ್ತು. ಹೀಗಾಗಿ ಇವತ್ತು ಪಕ್ಷ ನನಗೆ ಗೌರವ ನೀಡಿದೆ. ಅದು ನನಗೆ ಸಂತಸದೊಂದಿದೆ. ಶಿಸ್ತು ಸಮಿತಿಯಲ್ಲಿದ್ದರೆ, ಸೊ ಹೀಗಾಗಿ ನಿಮ್ಮ ಸಂಘಟನೆ ಯಾವ ರೀತಿಯಾಗಿರುತ್ತೆ? ಇವಾಗ ಮತ್ತಷ್ಟು ಜವಾಬ್ದಾರಿ. ಡೆಫಿನೆಟ್ಲಿ ಮೊದಲಿಂದಲೂ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ ಅಂದರೆ ಶಿಸ್ತಿನ ಪಕ್ಷ ಅಂತ ಇತ್ತು. ನಾನು ಮೊದಲಿಂದಲೂ ಶಿಸ್ತಿನ ಸಿಪಾಯಿ. ಹೀಗಾಗಿ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ. ಬರುವಂಥ ದಿನಗಳು ಭಾಳಷ್ಟು ಸವಾಲದ್ದಾಗಿದೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇರೋದರಿಂದ ನಮ್ಮೆಲ್ಲ ಕಾರ್ಯಕರ್ತರನ್ನ ಇನ್ನಷ್ಟು ಅವ್ರಿಗೆ ಶಕ್ತಿ ತುಂಬಿ ಪಕ್ಷದ ಸಂಘಟನೆ ಜೊತೆಗೆ ಅವ್ರನ್ನೆಲ್ಲರನ್ನ ಜೋಡಿಸ್ಕೊಂಡು ಬರುವಂಥ ದಿನಗಳಲ್ಲಿ ಪಕ್ಷದ ಚುಕ್ಕಾಣಿಯನ್ನು ಮತ್ತೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಕೆಲಸ ಮಾಡ್ತೀವಿ ಅಂತ ಒಂದು ವಿಶ್ವಾಸ ಇದೆ ನನಗಿದೆ. ಈ ಬಾರಿ ಬಿಜೆಪಿ ಅಳೆದು ತೂಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರುವಂಥದ್ದು, ಜಾತಿ ಸಮೀಕರಣ ಮಾಡಿ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದು ಒಂದು ಪಕ್ಷ ಅಂದಮೇಲೆ ಸಾಮಾಜಿಕ ನ್ಯಾಯವನ್ನು ನೋಡಬೇಕಾಗ್ತದೆ. ಹೀಗಾಗಿ ಪಕ್ಷ ಎಲ್ಲವನ್ನು ಅಳೆದು ತೂಗಿ ಈ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನು 3 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲರೂ ನಮ್ಮ ಪಕ್ಷದ ಕಾರ್ಯಕರ್ತರು, ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದಂಥವ್ರು ಇದ್ದಾರೆ. ಹೀಗಾಗಿ ಆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷ ತೀರ್ಮಾನವನ್ನು ಕೈಗೊಂಡಿದೆ. ಅದಕ್ಕೆ ನಾವೆಲ್ಲರೂ ಸ್ವಾಗತವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಪರಿಷತ್ ಅಭ್ಯರ್ಥಿಯಾದಂತಹ ಲಿಂಗರಾಜ್ ಪಾಟೀಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.